ಕರ್ನಾಟಕ ರಾಜಕೀಯದಲ್ಲಿ ಈಗ ಹೊಸದೊಂದು ಸಂಚಲನ ಶುರುವಾಗಿದೆ. ರಾಜ್ಯ ಬಿಜೆಪಿಯಲ್ಲಿ ಸಮರ್ಥ ನಾಯಕತ್ವದ ಕೊರತೆ ಇದೆ ಎಂಬ ಪ್ರಶ್ನೆ ಎದ್ದಿರುವ ಈ ಒಂದು ಹೊತ್ತಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಬಿಬಿ ಅಶೋಕ್ ಕುಮಾರ್ ಅವರು ಸಾರ್ವಜನಿಕ ವೇದಿಕೆಗಳಲ್ಲಿ ಹಿಂದೂಗಳ ಪರವಾಗಿ ಮತ್ತು ಹಿಂದುತ್ವದ ವಿಚಾರವಾಗಿ ಅಬ್ಬರದ ಭಾಷಣಗಳನ್ನ ಮಾಡಲು ಶುರು ಮಾಡಿದ್ದಾರೆ. ಒಬ್ಬ ಖಡಕ್ ಪೊಲೀಸ್ ಅಧಿಕಾರಿಯಾಗಿ ಗುರುತಿಸಿಕೊಂಡಿದ್ದ ಅಶೋಕ್ ಕುಮಾರ್ ಅವರು ಈಗ ರಾಜ್ಯದಾದ್ಯಂತ ಹಿಂದೂ ಧ್ವನಿಯಾಗಿ ಹೊರಹೊಮ್ಮುತ್ತಾ ಇರುವುದು ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಹಾಗಾದ್ರೆ ಬಿಜೆಪಿ ಅಶೋಕ್ ಕುಮಾರ್ ಅವರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುತ್ತಾ ರಾಜ್ಯದಲ್ಲಿ ಬಿಜೆಪಿಗೆ ಬೇಕಾಗಿರುವ ಆ ಹೊಸ ನಾಯಕತ್ವದ ಜವಾಬ್ದಾರಿಯನ್ನ ಇವರಿಗೆ ವಹಿಸುತ್ತಾ ಸಂಘ ಪರಿವಾರ, ಆರ್ಎಸ್ಎಸ್ ಮತ್ತು ಬಿಜೆಪಿ ಹೈಕಮಾಂಡ್ನ ಮುಂದಿನ ನಡೆ ಏನು? ಟೈಗರ್ ಅಶೋಕ್ ಕುಮಾರ್ ಎಂದೇ ಖ್ಯಾತಿಯಾಗಿರುವ ಇವರ ಖಡಕ್ ವ್ಯಕ್ತಿತ್ವ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗುತ್ತಾ? ಇತ್ತೀಚಿನ ಇವರ ಸನಾತನ ಧರ್ಮದ ಭಾಷಣಗಳು ಇವರು ಬಿಜೆಪಿಗೆ ಸೇರುವ ಮುನ್ಸೂಚನೆಯನ್ನ ನೀಡ್ತಾ ಇದೆಯಾ? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಸಾರ್ವಜನಿಕ ವ್ಯಕ್ತಿಗಳ ಪಾತ್ರ ಮತ್ತು ಇವರ ಸೈದ್ಧಾಂತಿಕ ನಿಲುವುಗಳು ರಾಜ್ಯದ ಭವಿಷ್ಯದ ದಿಕ್ಕನ್ನ ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿವೆ. ಈ ಹಿನ್ನೆಲೆಯಲ್ಲಿ ನಿವೃತ್ತ ಸಹಾಯಕ ಪೊಲೀಸ್ ಕಮಿಷನರ್ ಎಸಿಪಿ ಬಿಬಿ ಅಶೋಕ್ ಕುಮಾರ್ ಅವರು ಸಾರ್ವಜನಿಕ ವಲಯದಲ್ಲಿ ಟೈಗರ್ ಅಶೋಕ್ ಕುಮಾರ್ ಎಂದೇ ಹೆಸರಾದವರು ಇತ್ತೀಚಿನ ದಿನಗಳಲ್ಲಿ ಹಿಂದೂ ಧರ್ಮ ಮತ್ತು ರಾಷ್ಟ್ರೀಯತೆಯ ಪರವಾಗಿ ನೀಡ್ತಾ ಇರುವ ಭಾಷಣಗಳು ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲಕ್ಕೆ ಕಾರಣವಾಗಿವೆ. ಕರ್ನಾಟಕ ಬಿಜೆಪಿ ಪ್ರಸ್ತುತ ಎದುರಿಸ್ತಾ ಇರುವ ನಾಯಕತ್ವದ ಬಿಕ್ಕಟ್ಟು ಮತ್ತು ಆಂತರಿಕ ಭಿನ್ನಾಭಿಪ್ರಾಯಗಳ ನಡುವೆ ಅಶೋಕ್ ಕುಮಾರ್ ಅವರಂತಹ ಪ್ರಭಾವಿ ವ್ಯಕ್ತಿತ್ವದ ಸೇರ್ಪಡೆಯು ಪಕ್ಷಕ್ಕೆ ಯಾವ ರೀತಿಯ ಬಲವನ್ನ ನೀಡಬಹುದು ಮತ್ತು ನಾಯಕತ್ವದ ಜವಾಬ್ದಾರಿಯನ್ನ ಹೊರಲು ಇವರು ಎಷ್ಟರ ಮಟ್ಟಿಗೆ ಶಕ್ತರು ಎಂಬ ಚರ್ಚೆ ಶುರುವಾಗಿದೆ. ಬಿಬಿ ಅಶೋಕ್ ಕುಮಾರ್ ಅವರು ಕರ್ನಾಟಕ ಪೊಲೀಸ್ ಸೇವೆಯಲ್ಲಿ ಸುಮಾರು 35 ವರ್ಷಗಳ ಕಾಲ ಸಲ್ಲಿಸಿದ ಸೇವೆ ಇವರ ವ್ಯಕ್ತಿತ್ವಕ್ಕೆ ಭದ್ರವಾದ ಬುನಾದಿಯನ್ನ ಹಾಕಿಕೊಟ್ಟಿದೆ. ಕೊಡಗು ಜಿಲ್ಲೆಯ ವಿರಾಜಪೇಟೆಯ ಪುಟ್ಟ ಗ್ರಾಮದಲ್ಲಿ ಜನಿಸಿದ ಇವರು ಶಿಸ್ತು ಮತ್ತು ಧೈರ್ಯಕ್ಕೆ ಹೆಸರಾದ ಕೊಡಗಿನ ಸಂಪ್ರದಾಯದಲ್ಲಿ ಬೆಳೆದವರು. 1977ರಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಸೇವೆಗೆ ಸೇರಿದ ಇವರು ತಮ್ಮ ವೃತ್ತಿ ಜೀವನದುದ್ದಕ್ಕೂ ಅಪರಾಧ ಲೋಕದ ಪಾಲಿಗೆ ಸಿಂಹ ಸ್ವಪ್ನವಾಗಿದ್ರು. ಸ್ನೇಹಿತರೆ, ಅಶೋಕ್ ಕುಮಾರ್ ಅವರ ವೃತ್ತಿ ಜೀವನವು ಸಾಹಸ ಕಥೆಗಳಿಂದ ಕೂಡಿದೆ. ಕಾಡುಗಳ ವೀರಪ್ಪನ್ ಪತ್ತೆಗಾಗಿ ರಚಿಸಲಾಗಿದ್ದ ವಿಶೇಷ ಕಾರ್ಯಪಡೆಯಲ್ಲಿ ಅಂದ್ರೆ STF ನಲ್ಲಿ ಇವರು ನಿರ್ವಹಿಸಿದ ಪಾತ್ರ ಅತ್ಯಂತ ಗಮನಾರ್ಹವಾಗಿತ್ತು. ಈ ಕಾರ್ಯಾಚರಣೆಯ ಸಮಯದಲ್ಲಿ ವೀರಪ್ಪನ್ ಕಡೆಯ ಸುಮಾರು 13 ಸಹಚರರನ್ನ ಹೊಡೆದುರುಳಿಸಿದ ಶ್ರೇಯಸ್ಸು ಇವರಿಗೆ ಸಲ್ಲುತ್ತೆ. ಇದಷ್ಟೇ ಅಲ್ಲದೆ ಬೆಂಗಳೂರಿನ ಭೂಗತ ಲೋಕವನ್ನ ನಿಯಂತ್ರಿಸುವಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಿದ್ರು. ಬೆಂಗಳೂರಿನ ಶಾಂತಿಗಾಗಿ ಇವರು ಹಗಲು ರಾತ್ರಿ ಕೆಲಸವನ್ನ ಮಾಡಿದ್ರು. ಇನ್ನು ಅಶೋಕ್ ಕುಮಾರ್ ಅವರಿಗೆ ಟೈಗರ್ ಎಂಬ ಬಿರುದು ದೊರೆತದ್ದು 1984ರಲ್ಲಿ. ಇವರು ಹಲಸೂರು ಪೊಲೀಸ್ ಠಾಣೆಯಲ್ಲಿದ್ದಾಗ ಸರಗಳ್ಳರನ್ನ ಬೆನ್ನಟ್ಟಿ ಹಿಡಿಯುವಲ್ಲಿ ಇವರು ತೋರಿಸಿದ ವೇಗ ಮತ್ತು ಚತುರತೆಯನ್ನ ಕಂಡು ಅಂದಿನ ಗೃಹ ಸಚಿವರು ಈ ಬಿರುದನ್ನ ನೀಡಿದ್ರು. ಇನ್ನು ಸ್ನೇಹಿತರೆ, ಬಿಬಿ ಅಶೋಕ್ ಕುಮಾರ್ ಅವರು ನಿವೃತ್ತಿಯಾದ ನಂತರ ಸಾರ್ವಜನಿಕ ವೇದಿಕೆಗಳಲ್ಲಿ ಹೆಚ್ಚು ಆಕ್ಟಿವ್ ಆಗಿದ್ದಾರೆ. ವಿಶೇಷವಾಗಿ ಹಿಂದೂ ಧರ್ಮ ಮತ್ತು ರಾಷ್ಟ್ರೀಯತೆಯ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ವಿವಿಧ ಹಿಂದೂ ಪರ ಸಂಘಟನೆಗಳ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರುವ ಇವರು ಹಿಂದುತ್ವವನ್ನು ಕೇವಲ ಒಂದು ಧರ್ಮವಾಗಿ ನೋಡದೆ ಅದನ್ನೊಂದು ಜೀವನ ಕ್ರಮ ಮತ್ತು ಸಂಸ್ಕೃತಿಯಾಗಿ ವ್ಯಾಖ್ಯಾನಿಸ್ತಾ ಇದ್ದಾರೆ. ಇನ್ನು ಸ್ನೇಹಿತರೆ, ಅಶೋಕ್ ಕುಮಾರ್ ಅವರ ಭಾಷಣಗಳಲ್ಲಿ ಕೆಲವು ಪ್ರಮುಖ ವಿಚಾರಗಳು ಪದೇ ಪದೇ ಪ್ರಸ್ತಾಪವಾಗ್ತಾ ಇವೆ. ಅದರಲ್ಲಿ ಹಿಂದುತ್ವವೇ ರಾಷ್ಟ್ರೀಯತೆ ಅಂದ್ರೆ ಭಾರತದ ಸಂಸ್ಕೃತಿ ಮತ್ತು ಹಿಂದುತ್ವ ಒಂದೇ ಎಂಬುವುದು ಇವರ ಪ್ರಬಲವಾದ. ಹಿಂದುತ್ವವು ಜಗತ್ತಿನಾದ್ಯಂತ ಅಂಗೀಕರಿಸಲ್ಪಟ್ಟಿರುವ ಒಂದು ಸಂಸ್ಕೃತಿ ಎಂದು ಇವರು ಪ್ರತಿಪಾದಿಸುತ್ತಾರೆ. ಇನ್ನು ಹಿಂದುತ್ವದ ವಿಚಾರಗಳು ಪ್ರತಿಯೊಂದು ವ್ಯಕ್ತಿಯನ್ನು ಮತ್ತು ಪ್ರತಿಯೊಂದು ಮನೆಯನ್ನು ಕೂಡ ತಲುಪಬೇಕು ಎಂಬುದು ಇವರ ಆಶಯವಾಗಿದೆ. ತಮ್ಮ ಪೊಲೀಸ್ ಅನುಭವವನ್ನ ಉಲ್ಲೇಖಿಸುತ್ತಾ ದೇಶದ ಆಂತರಿಕ ಭದ್ರತೆ ಮತ್ತು ಸಾಂಸ್ಕೃತಿಕ ರಕ್ಷಣೆಯು ಪರಸ್ಪರ ಪೂರಕವಾಗಿರಬೇಕು ಎಂದು ಇವರು ನಂಬ್ತಾರೆ. ಇನ್ನು ಇತ್ತೀಚೆಗೆ ಬೆಂಗಳೂರಿನ ಬಿಜೆಪಿ ಕಚೇರಿಗೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಇವರು ಹಿಂದುತ್ವದ ಬಗ್ಗೆ ತಮ್ಮ ಸ್ಪಷ್ಟ ನಿಲುವುಗಳನ್ನ ವ್ಯಕ್ತಪಡಿಸಿದ್ರು. ಈ ಭೇಟಿಯು ಇವರು ಆಕ್ಟಿವ್ ರಾಜಕೀಯಕ್ಕೆ ಪ್ರವೇಶಿಸುವ ಮುನ್ಸೂಚನೆ ಎಂದು ವ್ಯಾಖ್ಯಾನಿಸಲಾಗ್ತಾ ಇದೆ. ಹಿಂದುತ್ವದ ವಿಚಾರದಲ್ಲಿ ರಾಜಿಯಾಗದ ನಿಲುವು ಹೊಂದಿರುವ ಇವರು ಪ್ರಸ್ತುತ ರಾಜಕೀಯ ಪರಿಸ್ಥಿತಿಯಲ್ಲಿ ಸನಾತನ ಧರ್ಮ, ಹಿಂದೂ ಧರ್ಮದ ರಕ್ಷಣೆ ಅತ್ಯಗತ್ಯ ಎಂದು ಪ್ರತಿಪಾದಿಸ್ತಾ ಇದ್ದಾರೆ. ಸ್ನೇಹಿತರೆ, ಪ್ರಸ್ತುತ ಕರ್ನಾಟಕ ಬಿಜೆಪಿಯು ಇತಿಹಾಸದಲ್ಲೇ ಅತ್ಯಂತ ಕಷ್ಟದ ನಾಯಕತ್ವದ ಬಿಕ್ಕಟ್ಟನ್ನ ಎದುರಿಸ್ತಾ ಇದೆ. BS ಯಡಿಯೂರಪ್ಪ ಅವರಂತಹ ಪ್ರಮುಖ ನಾಯಕರು, ಜನಪ್ರಿಯ ನಾಯಕರು ಚುನಾವಣಾ ರಾಜಕಾರಣದಿಂದ ಹಿಂದೆ ಸರಿದ ನಂತರ
ಪಕ್ಷವನ್ನ ಒಗ್ಗೂಡಿಸಿ ಸಂಘಟಿಸಿ ಮುನ್ನಡೆಸಬಲ್ಲ ಒಬ್ಬ ಸಮರ್ಥ ನಾಯಕನ ಕೊರತೆ ಎದ್ದು ಕಾಣ್ತಾ ಇದೆ. ಪಕ್ಷವು ಸದ್ಯ ಹಲವು ಬಣಗಳಾಗಿ ವಿಭಜನೆಗೊಂಡಿರೋದು ಇಡೀ ರಾಜ್ಯಕ್ಕೆ ಗೊತ್ತಿದೆ. ಒಂದನೇದು ಅಧಿಕೃತ ಬಣ, ರಾಜ್ಯಾಧ್ಯಕ್ಷ BY ವಿಜೇಂದ್ರ ಮತ್ತು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ R ಅಶೋಕ್ ಈ ಬಣವನ್ನ ಮುನ್ನಡೆಸ್ತಾ ಇದ್ದಾರೆ. ಎರಡನೆಯದ್ದು ಬಂಡಾಯದ ಬಣ. ಇದರಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಅರವಿಂದ್ ಬೆಲ್ಲದ್ ಅವರಂತಹ ನಾಯಕರು ವಿಜೇಂದ್ರ ಅವರ ನಾಯಕತ್ವವನ್ನ ಬಹಿರಂಗವಾಗಿ ವಿರೋಧಿಸ್ತಾ ಕುಟುಂಬ ರಾಜಕಾರಣವನ್ನ ಟೀಕಿಸ್ತಾ ಬಂದಿದ್ದಾರೆ. ಇನ್ನು ಮೂರನೆಯದ್ದು ಈ ಎರಡೂ ಬಣಕ್ಕೂ ಕೂಡ ಸೇರದ ತಟಸ್ಥ ಗುಂಪು. ಪಕ್ಷದ ಹಿತದೃಷ್ಟಿಯಿಂದ ಹಿರಿಯ ನಾಯಕರು ಅಂದರೆ ಹೈಕಮಾಂಡ್ ಮಧ್ಯ ಪ್ರವೇಶಿಸಿ ಈ ಗೊಂದಲಗಳನ್ನು ಬಗೆಹರಿಸಬೇಕು ಎಂದು ಬಯಸ್ತಾ ಇರುವ ಶಾಸಕರು ಮತ್ತು ಕಾರ್ಯಕರ್ತರ ಸಂಖ್ಯೆ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿದೆ. ಪಕ್ಷದೊಳಗಿನ ಈ ನಿರಂತರ ಜಗಳಗಳು, ಪೈಪೋಟಿಗಳು ಪಕ್ಷದ ಸಂಘಟನೆಯ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರ್ತಾ ಇವೆ. ರಾಜ್ಯ ಸರ್ಕಾರದ ವಿರುದ್ಧದ ಹೋರಾಟಗಳಲ್ಲಿ ಬಿಜೆಪಿ ಪರಿಣಾಮಕಾರಿಯಾಗಿ ತೊಡಗಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಅಂತ ಸ್ವತಃ ಬಿಜೆಪಿ ಪಕ್ಷದ ಕಾರ್ಯಕರ್ತರೇ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಪಕ್ಷದ ಹೈಕಮಾಂಡ್ ಹೊಸ ಮುಖಗಳನ್ನ ಮತ್ತು ಭ್ರಷ್ಟಾಚಾರ ರಹಿತ ವ್ಯಕ್ತಿತ್ವಗಳನ್ನ ಹುಡುಕ್ತಾ ಇದೆ. ಸ್ನೇಹಿತರೆ, ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವದ ಕೊರತೆ ಇರುವ ಈ ಸಂದರ್ಭದಲ್ಲಿ ಟೈಗರ್ ಅಶೋಕ್ ಕುಮಾರ್ ಅವರಂತಹ ಪ್ರಬಲ ವ್ಯಕ್ತಿಯ ಸೇರ್ಪಡೆಯು ಬಿಜೆಪಿಗೆ ಹಲವು ಆಯಾಮಗಳಲ್ಲಿ ಬಲವನ್ನ ತುಂಬಲಿದೆ. ಪೊಲೀಸ್ ಅಧಿಕಾರಿಯಾಗಿ ಅಶೋಕ್ ಕುಮಾರ್ ಅವರು ಹೊಂದಿರುವ ಪ್ರಾಮಾಣಿಕ ಮತ್ತು ಕಟ್ಟುನಿಟ್ಟಿನ ಅಧಿಕಾರಿ ಎಂಬ ಬಿಂಬವು ಪಕ್ಷದ ಭ್ರಷ್ಟಾಚಾರ ಆರೋಪಗಳನ್ನು ತೊಡೆದು ಹಾಕಲು ಸಹಾಯ ಮಾಡುತ್ತದೆ. ರಾಜಕೀಯ ವ್ಯವಸ್ಥೆಯೊಳಗೆ ಹೊಸ ಶಿಸ್ತನ್ನ ತರಬಲ್ಲ ನಾಯಕ ಎಂಬ ನಂಬಿಕೆ ಜನರಲ್ಲಿ ಮೂಡಬಹುದು. ಅಶೋಕ್ ಕುಮಾರ್ ಅವರ ಪ್ರಕಾರ ಹಿಂದುತ್ವದ ಭಾಷಣಗಳು ಕರಾವಳಿ ಮತ್ತು ಮಲೆನಾಡು ಭಾಗದ ಮತದಾರರನ್ನ ಸೆಳೆಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ವಿಶೇಷವಾಗಿ ಯುವ ಪೀಳಿಗೆಯ ಮತದಾರರು ಇವರ ಸಾಹಸದ ಕತೆಗಳಿಂದ ಪ್ರಭಾವಿತರಾಗಿದ್ದು ಇವರನ್ನು ಸೈದ್ಧಾಂತಿಕ ಹಿಂದೂ ನಾಯಕನಾಗಿ ಸ್ವೀಕರಿಸಲು ಸಿದ್ಧರಾಗಿದ್ದಾರೆ. ಇನ್ನು ಅಶೋಕ್ ಕುಮಾರ್ ಅವರು ಕೊಡವ ಸಮುದಾಯಕ್ಕೆ ಸೇರಿದವರಾಗಿದ್ದು ಕೊಡವ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಪಕ್ಷಕ್ಕೆ ಬಲವನ್ನ ತುಂಬಬಲ್ಲರು. ಇದಷ್ಟೇ ಅಲ್ಲದೆ ಇವರ ಪ್ರಭಾವವು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿರದೆ, ಯಾವುದೇ ಒಂದು ಸಮುದಾಯಕ್ಕೂ ಸೀಮಿತವಾಗಿರದೆ ರಾಜ್ಯದ ವೀರ ಪುತ್ರ ಎಂಬಂತೆ ಇರುವುದರಿಂದ ಇವರು ಎಲ್ಲಾ ವರ್ಗದ ಮತದಾರರನ್ನ ತಲುಪಲು ಸುಲಭವಾಗುತ್ತದೆ. ಇನ್ನು ಬಿಜೆಪಿ ಇವರನ್ನ ಪಕ್ಷಕ್ಕೆ ಸೇರಿಸಿಕೊಂಡ್ರೆ ಯಾವ ರೀತಿಯ ಜವಾಬ್ದಾರಿಯನ್ನ ನೀಡಬಹುದು ಅನ್ನೋದೇ ಪ್ರಮುಖ ಪ್ರಶ್ನೆ. ಕೇವಲ ಒಬ್ಬ ಸ್ಟಾರ್ ಪ್ರಚಾರಕನನ್ನಾಗಿ ಬಳಸಿಕೊಳ್ಳುತ್ತಾ ಅಥವಾ ಪಕ್ಷದ ಸಂಘಟನೆಯಲ್ಲಿ ಪ್ರಮುಖ ಸ್ಥಾನವನ್ನ ನೀಡುತ್ತಾ ಟೈಗರ್ ಅಶೋಕ್ ಕುಮಾರ್ ಅವರು ಹಿಂದೂಗಳ ಪರವಾಗಿ ಮಾತನಾಡಲು ಶುರು ಮಾಡಿರುವುದು ಮತ್ತು ಬಿಜೆಪಿಯಲ್ಲಿನ ನಾಯಕತ್ವದ ಕೊರತೆಯು ಒಂದಕ್ಕೊಂದು ಪೂರಕವಾಗಿರುವ ಅಂಶಗಳಾಗಿವೆ. ಬಿಜೆಪಿ ಇವರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುವುದು ಕೇವಲ ಮತಗಳಿಗಾಗಿ ಮಾತ್ರವಲ್ಲದೆ ಪಕ್ಷಕ್ಕೆ ಹೊಸ ಶೌರ್ಯ, ಶಿಸ್ತು ಮತ್ತು ಸೈದ್ಧಾಂತಿಕ ಬಲವನ್ನ ತುಂಬಲು ಅಗತ್ಯವಾಗುತ್ತೆ. ಮುಂದಿನ ದಿನಗಳಲ್ಲಿ ಬಿಜೆಪಿ ಹೈಕಮಾಂಡ್ ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್